ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ಎಸ್, ಕ್ಯಾನ್ಸರ್ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕ್ಯಾನ್ಸರ್ ಅಂದ್ರೆ ಏನು ಮತ್ತೆ ಕ್ಯಾನ್ಸರ್ಗೆ ಕಾರಣಗಳೇನು ಅಂತ ಹೇಳಿ ತಿಳ್ಕೊಳ್ಳೋಣ. ಕ್ಯಾನ್ಸರ್ ಅಂದ್ರೆ ಏನು ಅಂದ್ರೆ, ಸಹಜವಾಗಿ ನಮ್ಮ ದೇಹದಲ್ಲಿ ಆ, ಜೀವಕೋಶಗಳು ಉತ್ಪತ್ತಿ ಆಗ್ತಾ ಇರುತ್ತವೆ, ಮತ್ತೆ ಆ ಜೀವಕೋಶಗಳ ವಿಭಜನೆ ಆಗ್ತಾ ಇರುತ್ತೆ. ಆ ವಿಭಜನೆಯಾದ ಜೀವಕೋಶಗಳು ತನ್ನ ಕೆಲಸವನ್ನ ಮುಗಿಸಿದ ಮೇಲೆ ಅದರ ಸಾವು ಸಹ ಸಂಭವಿಸ್ತಾ ಇರುತ್ತೆ. ಆದ್ರೆ ಈ ಕ್ಯಾನ್ಸರ್ ಜೀವಕೋಶಗಳೇನಿರುತ್ತೆ, ಕೆಲವು ಸಲ ಈ ಸಾಯುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಮೀರುವಂತಹ ಒಂದು ಸನ್ನಿವೇಶ ಬರುತ್ತೆ. ಅಂದ್ರೆ ಕ್ಯಾನ್ಸರ್ ಜೀವಕೋಶಗಳು ಆ ಸಾಯುವಂತಹ ಜೀವಕೋಶಗಳಿಗೆ ಬರುವ ಸಾವನ್ನ ತಪ್ಪಿಸಿಕೊಳ್ಳುವಂತಹ ಉಪಾಯಗಳನ್ನಾಗ್ಲಿ ಮಾರ್ಗಗಳನ್ನಾಗ್ಲಿ ಶಕ್ತಿಗಳನ್ನಾಗ್ಲಿ ಅದು ಪಡ್ಕೊಂಡಿರುತ್ತೆ. ಹಾಗಾಗಿ ಏನಾಗುತ್ತೆ, ಜೀವಕೋಶಗಳು ಸಾಯದೆ ಹಾಗೇನೆ ಅದು ವಿಭಜನೆ ಆಗಿ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಯಾವಾಗ ಇದು ಒಂದು ಪ್ರಮಾಣಕ್ಕೆ ಅಥವಾ ಗಾತ್ರಕ್ಕೆ ತಲುಪಿ ನಮ್ಮ ದೇಹದ ಸಹಜ ಕರ್ತವ್ಯಗಳು, ಸಹಜ ಕ್ರಿಯೆಗಳೇನಿರುತ್ತೆ ಅದರ ಮೇಲೆ ಹಾನಿ ಉಂಟು ಮಾಡಕ್ಕೆ ಶುರುವಾಗುತ್ತಲ್ಲ, ಆ ಸಂದರ್ಭದಲ್ಲಿ ಇದನ್ನ ಕ್ಯಾನ್ಸರ್ ಅಂತ ಹೇಳಿ ಕರಿತೀವಿ. ಕ್ಯಾನ್ಸರ್ ಅಂದ್ರೆ ನಿಯಂತ್ರಣಕ್ಕೆ ಮೀರಿದಂತೆ ಜೀವಕೋಶಗಳ ವಿಭಜನೆಯಾಗಿ ಬೆಳವಣಿಗೆ ಆಗುವಂತಹ ಒಂದು ಕಾಯಿಲೆ ಆಗಿರುತ್ತೆ. ಕ್ಯಾನ್ಸರ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಅನೇಕ ಒಂದು 100 ರೀತಿಯಾದ ಕ್ಯಾನ್ಸರ್ ವಿಧಗಳಿದೆ. ಈ ಎಲ್ಲಾ ವಿಧಗಳನ್ನ ಸೇರಿ ನಾವು ಕ್ಯಾನ್ಸರ್ ಅನ್ನುವಂಥ ಒಂದು ಗುಂಪಿಗೆ ಸೇರಿಸ್ತೀವಿ. ಕ್ಯಾನ್ಸರ್ ಒಂದು ಕಾರಣದಿಂದ ಬರುವಂಥ ಕಾಯಿಲೆ ಅಲ್ಲ. ಕ್ಯಾನ್ಸರ್ಗೆ ಹಲವಾರು ಕಾರಣಗಳಿದೆ. ಹಾಗೇನೆ ಒಬ್ಬರಿಗೆ ಒಂದು ಕ್ಯಾನ್ಸರ್ ಬಂದಿದ್ರೆ ಅದು ಒಂದೇ ಕಾರಣದಿಂದ ಆಗಿರ್ಬೇಕು ಅಂತಾನೂ ಇಲ್ಲ. ಅವರಲ್ಲಿನೇ ಸಾಕಷ್ಟು ಕಾರಣಗಳು ಸೇರಿಸಿ ಒಟ್ಟುಗೂಡಿ ಕ್ಯಾನ್ಸರ್ಗೆ ಕಾರಣವಾಗಿರುವಂಥ ಸಾಧ್ಯತೆ ಜಾಸ್ತಿಯಾಗಿ ಇರುತ್ತೆ. ಕ್ಯಾನ್ಸರ್ ಕಾರಣಗಳನ್ನ ನಾವು ಚರ್ಚೆ ಮಾಡ್ಬೇಕಾದ್ರೆ ಮೊದಲನೇದಾಗಿ ತಿಳ್ಕೊಬೇಕಾಗಿರುವಂಥದ್ದು ಏನಂದ್ರೆ, ಮ್ಯೂಟೇಶನ್ಸ್ ಅಂದ್ರೆ ಏನು ಅಂತ ಹೇಳಿ. ಅಂದ್ರೆ ನಮ್ಮ ದೇಹದಲ್ಲಿ DNA ಅಂತ ಏನಿರುತ್ತೆ, ಹಾಗೇನೆ ಅದರಲ್ಲಿ ವಂಶದಿಂದ ವಂಶಕ್ಕೆ ಅದರ ಸಂದೇಶವನ್ನ ತಲುಪಿಸುವಂತ ವಂಶವಾಹಿಗಳು ಅಂತ ಹೇಳ್ತೀವಿ, ಅಂದ್ರೆ ಜೀನ್ಸ್ ಅಂತ ಹೇಳಿ. ಜೀನ್ಸ್ ಅಂತ ಸಹ ಇರುತ್ತೆ. ಈ ಜೀನ್ಸ್ ಏನಂದ್ರೆ ಸಂದೇಶವನ್ನ ಎಲ್ಲ ಜೀವಕೋಶಗಳಿಗೂ ಸಂದೇಶವನ್ನ ತಲುಪಿಸುವಂತಹ ಒಂದು ಕೆಲಸನ ಮಾಡ್ತಾ ಇರುತ್ತೆ. ಈ ಜೀನ್ಸ್ ಅನ್ನುವಂತಹ ಅಥವಾ ವಂಶವಾಹಿಗಳು ಏನಿರುತ್ತೆ ಅದು ಸಾಮಾನ್ಯವಾಗಿ ಎಲ್ಲ ಜೀವಕೋಶಗಳಿಗೂ ನೀನು ಸಾಯ್ಬೇಕು, ನಿನ್ನ ಕೆಲಸ ಮುಗ್ದಿದೆ ಅನ್ನೋ ಆತರ ಸಂದೇಶಗಳನ್ನ ಕೊಡ್ತಾ ಇರುತ್ತೆ. ಆದ್ರೆ ಕೆಲವರಿಗೆ ಏನಾಗುತ್ತೆ, ಹುಟ್ಟಿನಿಂದಲೇ ಅಥವಾ ಜನ್ಮಜಾತ ಅಂತ ಹೇಳ್ತೀವಿ, ಅಂದ್ರೆ ಹುಟ್ಟಿದಾಗ್ಲೇ ಕಂಜೆನೆಟಲ್ ಇರ್ಬೋದು, ಇನ್ಹೆರಿಟೆಡ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರು ಹುಟ್ಟಿದಾಗ್ಲೇ ದೋಷ ಇರುವಂತಹ ಜೀನ್ಸ್ ಅಥವಾ ವಂಶವಾಹಿಗಳು ಅವರ ದೇಹದಲ್ಲಿ ಇರುತ್ತೆ. ಸೊ ಅದಕ್ಕೆ ಬೇರೆ ಜೀವಕೋಶಗಳಿಗೆ ಸಾವಿನ ಒಂದು ಸೂಚನೆಯನ್ನ ಕೊಡುವಂತಹ ಶಕ್ತಿ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಅದರ ಜೊತೆಯಲ್ಲೇ ಬೇರೆ ಕಾರಣಗಳು ಸೇರ್ಕೊಂಡಾಗ, ಪರಿಸರದ ಕಾರಣಗಳಿರಬಹುದು, ಬೇರೆ ಕಾರಣಗಳು ಸೇರ್ಕೊಂಡಾಗ ಏನಾಗುತ್ತೆ, ಆ ವ್ಯಕ್ತಿಯಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗುತ್ತೆ, ಮತ್ತೆ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗುತ್ತೆ. ಇದು ಜನ್ಮಜಾತ ದೋಷಗಳು ಅಥವಾ ಇನ್ಹೆರಿಟೆಡ್ ಮ್ಯೂಟೇಶನ್ಸ್ ಅಂತ ಹೇಳ್ತೀವಿ. ಇದೇ ರೀತಿಯಾದ ಒಂದು ದೋಷಭರಿತ ವಂಶವಾಹಿಗಳು ಅಥವಾ ಡಿಫಾಲ್ಟ್ ಅಥವಾ ಫಾಲ್ಟಿ ಜೀನ್ಸ್ ಏನಿರುತ್ತೆ ಅದು ಹಾಗೇನೆ ಸಹ ನಮ್ಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಈಗ ಕೆಮಿಕಲ್ಗಳು, ಅಂದ್ರೆ ರಾಸಾಯನಿಕಗಳೇನು ಹೇಳ್ತೀವಿ ಅದರಿಂದ ಇರಬಹುದು, ಸನ್ಲೈಟ್ UV ರೇಸ್ ಜಾಸ್ತಿ ಆಗೋದ್ರಿಂದ ಇರಬಹುದು, ಓಝೋನ್ ಡ್ಯಾಮೇಜ್ ಆಗೋದ್ರಿಂದ ಇರಬಹುದು, ಅಥವಾ ಕೆಲವು ಸಲ ಇನ್ಫೆಕ್ಷನ್ಸ್ ಇಂದ, ಕೆಲವು ಸೋಂಕುಗಳಿರುತ್ತೆ ಆ ಸೋಂಕುಗಳಿಂದ ಇರಬಹುದು, ಮತ್ತೆ ವಯಸ್ಸಾಗೋದ್ರಿಂದ ಸಹ ಇರ್ಬೋದು. ವಯಸ್ಸಾದಾಗ್ಲೂ ಸಹ ಈ ದೋಷಯುಕ್ತವಾದಂತಹ ವಂಶವಾಹಿಗಳೇನಿದೆ ಅದರ ಸಂಖ್ಯೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕ್ಯಾನ್ಸರ್ ವಯಸ್ಸಾದ ಮೇಲೆ ಜಾಸ್ತಿ ಬರೋ ಸಾಧ್ಯತೆ ಇದೆ ಅಂತ ಸಹ ಹೇಳ್ತೀವಿ. ಹೀಗಾಗಿ ಈ ತರ ಏನು ನಾವು ಪಡ್ಕೊಳ್ಳುವಂತಹ ಡಿಫೆಕ್ಟ್ಸ್ ಏನಿರತ್ತಲ್ವ ಅದನ್ನ ಅಕ್ವೈರ್ಡ್ ಮ್ಯೂಟೇಶನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಸಂಪಾದಿತ ಮ್ಯೂಟೇಶನ್ಸ್ ಅಥವಾ ಸಂಪಾದಿತ ದೋಷಗಳು ಅಂತ ಹೇಳಿ. ಸೊ 2 ಕಾರಣಗಳು, ಒಂದು ಮ್ಯೂಟೇಶನ್ಸ್ ನಲ್ಲೇನೆ ಒಂದು ಇನ್ಹೆರಿಟೆಡ್ ಮ್ಯೂಟೇಶನ್ಸ್, ಇನ್ನೊಂದು ಅಕ್ವೈರ್ಡ್ ಮ್ಯೂಟೇಶನ್ಸ್. ಅಂದ್ರೆ ಒಂದು ಜನ್ಮಜಾತವಾಗಿ ಬಂದಂತಹ ದೋಷಗಳು, ಇನ್ನ ಕೆಲವು ನಾವು ಸಂಪಾದನೆ ಮಾಡಿಕೊಂಡಿರುವಂತಹ ದೋಷಗಳು. ಸೊ ಈ 2 ಮುಖ್ಯ ಕಾರಣಗಳಾಗತ್ತೆ. ಇದನ್ನ ಬಿಟ್ಟು ಬೇರೆ ಕಾರಣಗಳು ಅಂತಂದ್ರೆ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಜೀವನ ಶೈಲಿ. ಏನು ಜೀವನ ಶೈಲಿ ಪದ್ಧತಿಗಳಿದೆ ಅದರಿಂದ ಸಹ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಯಾವ ಜೀವನ ಶೈಲಿ ಪದ್ಧತಿಗಳ ಬಗ್ಗೆ ನಾವು ನೋಡ್ಬೇಕು ಅಂದ್ರೆ, ಮೊದಲನೇದಾಗಿ ತಂಬಾಕು ಸೇವನೆ, ಮದ್ಯಪಾನ ಮತ್ತೆ ಧೂಮಪಾನ ಸೇವನೆ, ಈ ಎಲ್ಲಾ ಪ್ರಕಾರಗಳಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಇರುವಂತಹ ತಂಬಾಕುವಿನಲ್ಲಿರಬಹುದು, ಮದ್ಯದಲ್ಲಿರಬಹುದು, ಧೂಮಪಾನದ ಹೊಗೆಯಲ್ಲಿರಬಹುದು, ಇದರಲ್ಲಿರುವಂತಹ ಕೆಮಿಕಲ್ಸ್ಗಳೇನಿರುತ್ತೆ ಅವೆಲ್ಲಾನು ಸಹ ಈ
ಜೀವಕೋಶಗಳು ಕ್ಯಾನ್ಸರ್ ಜೀವಕೋಶಗಳು ರೂಪಾಂತರಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಈ DNA ಡ್ಯಾಮೇಜ್ ಏನಿದೆ ಅಂದ್ರೆ ಈ ವಂಶವಾಹಿಗಳ ಲೆವೆಲ್ ಹಂತದಲ್ಲಿ ಅದಕ್ಕೆ ದೋಷವನ್ನ ತುಂಬುವಂತಹ ಒಂದು ಗುಣ ಇರುತ್ತೆ. ಹಾಗಾಗಿ ತಂಬಾಕು ಇರಬಹುದು, ಮದ್ಯ ಇರಬಹುದು, ಮತ್ತೆ ಧೂಮಪಾನ ಇರಬಹುದು, ಇದರ ಸೇವನೆಯನ್ನ ನಾವು ತ್ಯಜಿಸಬೇಕಾಗತ್ತೆ. ಈ ತಂಬಾಕು ಮತ್ತೆ ಮದ್ಯ ಸೇವನೆ ಒಟ್ಟಿಗೆ ಮಾಡಿದ್ರೆ ಅದರ ಒಂದು ಕ್ಯಾನ್ಸರ್ ಕಾರಣ ಮಾಡುವಂತ ಗುಣ ಏನಿರುತ್ತೆ ಅದು ಬಹಳಷ್ಟು ಅಧಿಕ ಆಗುತ್ತೆ. ಅಂದ್ರೆ ಇವೆರಡು ಸೇರ್ಕೊಂಡಾಗ ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗತ್ತೆ. ಅದರಿಂದ ಕ್ಯಾನ್ಸರ್ಗೆ ಪ್ರಮುಖ ಕಾರಣಗಳು ಅಂತ ಹೇಳ್ಬೇಕಾದಾಗ ನಾವು ಸಾಮಾನ್ಯವಾಗಿ ತಂಬಾಕು ಸೇವನೆ ಮತ್ತೆ ಮದ್ಯ ಸೇವನೆ ಅಂತ ಹೇಳ್ತೀವಿ. ತಂಬಾಕು ಮತ್ತೆ ಮದ್ಯ ಸೇವನೆಯಿಂದ ಸುಮಾರಷ್ಟು ಪ್ರಕಾರಗಳ ಕ್ಯಾನ್ಸರ್ಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಅದನ್ನ ಬಿಟ್ಟು ಅನಾರೋಗ್ಯಕರ ಆಹಾರ ಇರ್ಬೋದು ಅಥವಾ ಅಸಮತೋಲಿತ ಆಹಾರ ಸೇವನೆ ಇರ್ಬೋದು. ಯಾವುದು ಅಂದ್ರೆ ಈಗ ನೀವು ಬಹಳಷ್ಟು ಮಾಂಸಾಹಾರ ಸೇವನೆ ಮಾಡುವಂಥದ್ದು, ಅದರಲ್ಲೂ ರೆಡ್ ಮೀಟ್ ಅಥವಾ ಸಸ್ತನಿ ಆಹಾರವನ್ನ ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡುವಂಥದ್ದು, ಮತ್ತೆ ಸಸ್ಯಾಹಾರವನ್ನ ಕಡಿಮೆ ಸೇವನೆ ಮಾಡುವಂಥದ್ದು, ತರಕಾರಿ ಹಣ್ಣುಗಳನ್ನ ಕಡಿಮೆ ಸೇವನೆ ಮಾಡುವಂಥದ್ದು. ಇಂಥ ಒಂದು ಅಸಮತೋಲಿತ ಆಹಾರ, ಕಾಳು ಧಾನ್ಯಗಳನ್ನ ಸರಿಯಾಗಿ ಸೇವನೆ ಮಾಡದೇ ಇರುವಂಥದ್ದು, ಬರೀ ಶುಗರ್ ಜಾಸ್ತಿ ಇರುವಂತ, ಸಕ್ಕರೆ ಅಂಶ ಜಾಸ್ತಿ ಇರುವಂತ ಶುಗರ್ ಸಿರಪ್ಸ್ ಇರ್ಬೋದು, ಶುಗರಿ ಡಯಟ್ ಇರ್ಬೋದು, ಅದರ ಸೇವನೆ ಜಾಸ್ತಿ ಇರುವಂಥದ್ದು. ಸೊ ಇದೆಲ್ಲದರಿಂದ ಸಹ, ಮತ್ತೆ ಪ್ರೊಸೆಸ್ಡ್ ಫುಡ್ ಅಥವಾ ಸಂಸ್ಕರಿಸಿದ ಆಹಾರ, ಜಂಕ್ ಫುಡ್ ಇದರ ಸೇವನೆ ಸಹ ಜಾಸ್ತಿ ಮಾಡೋದ್ರಿಂದ ಇರ್ಬೋದು, ಇದರಿಂದ ಸಹ ಕ್ಯಾನ್ಸರ್ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಧೂಮಪಾನ, ಮದ್ಯಪಾನ ಮತ್ತೆ ಅಸಮತೋಲಿತ ಆಹಾರ ಸೇವನೆ 2 ಕಾರಣಗಳಾಯ್ತು. ಇನ್ನು 3ನೇ ಜೀವನ ಶೈಲಿ ಪದ್ಧತಿ ಅಂತಂದ್ರೆ ಸ್ಥೂಲಕಾಯತೆ ಅಥವಾ ಬೊಜ್ಜು. ಸ್ಥೂಲಕಾಯತೆಗೆ ಸಂಬಂಧಪಟ್ಟ ಹಾಗೇನೆ 13 ತರಹದ ಕ್ಯಾನ್ಸರ್ಗಳನ್ನ ನಾವು ಲಿಂಕ್ ಮಾಡಿ ನೋಡಿರ್ತೀವಿ. ಅಂದ್ರೆ ಸ್ಥೂಲಕಾಯತೆ ಅಥವಾ ಒಬೇಸಿಟಿ ಅಥವಾ ಏನು ಬೊಜ್ಜು ಅಂತ ಹೇಳ್ತೀವಿ, ಜಾಸ್ತಿ ತೂಕ ಇರುವಂಥದ್ದು. ಸೊ ಅದರಿಂದ ಸಹ ನಮ್ಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅದರಿಂದ ಇನ್ಸುಲಿನ್ ನ ಪ್ರಮಾಣ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ನ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ, ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅಂತ ಹೇಳಿರುತ್ತೆ. ಇದು ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅನ್ನುವಂಥದ್ದು ಏನ್ ಮಾಡುತ್ತೆ, ಜೀವಕೋಶಗಳಿಗೆ ನೀನು ಬೆಳವಣಿಗೆ ಆಗು, ನೀನು ವಿಭಜನೆ ಆಗು, ನೀನು ದೊಡ್ಡದಾಗು ಅಂತ ಹೇಳ್ತಾ ಹೋಗುತ್ತೆ. ಅದು ಅದ್ರ ಕೆಲಸ ಇರುತ್ತೆ. ಅದು ನಾರ್ಮಲ್ ಲೆವೆಲ್ಸ್ ಅಲ್ಲಿ ಇದ್ದಾಗ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ಏನು ತೊಂದರೆ ಆಗೋದಿಲ್ಲ. ಅದು ನಾರ್ಮಲ್ ಆಗಿ ಸಹ ನಮ್ಮ ದೈಹಿಕ ಪ್ರಕ್ರಿಯೆಗಳಿಗೆ ಅದು ಅಗತ್ಯ ಇರುತ್ತೆ. ಆದ್ರೆ ಅದರ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ, ಈ ರೀತಿಯಾಗಿ ನಿಯಂತ್ರಣವನ್ನ ಮೀರಿ ಜೀವಕೋಶಗಳು ವಿಭಜನೆಯಾಗಿ ಆಗೋದಕ್ಕೆ ಶುರು ಮಾಡಿ ಕ್ಯಾನ್ಸರ್ ಆಗಿ ಬದಲಾಗುವಂತ ಸಾಧ್ಯತೆ ಇರುತ್ತೆ. ಸ್ಥೂಲಕಾಯತೆ ಅನ್ನೋದು ಸಹ ಒಂದು ಮುಖ್ಯ ಕಾರಣ ಆಗಿರುತ್ತೆ. ಇನ್ನು ಜಡ ಜೀವನ ಶೈಲಿ ಪದ್ಧತಿ ಅಥವಾ ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂಥದ್ದು. ಅಂದ್ರೆ ನೀವು ದಿನ ವಾಕಿಂಗ್ ಮಾಡೋದಿಲ್ಲ, ಯೋಗ ಮಾಡೋದಿಲ್ಲ, ವ್ಯಾಯಾಮ ಯಾವುದು ಮಾಡೋದಿಲ್ಲ, ಈ ರೀತಿಯ ಬರೀ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀರಾ, ಅದೆಲ್ಲಾನು ಸಹ ಜಡ ಜೀವನ ಶೈಲಿ ಪದ್ಧತಿಗೆ ಸೇರ್ಕೊಳ್ಳುತ್ತೆ. ಆದ್ರಿಂದ ಕನಿಷ್ಠ 150 ನಿಮಿಷಗಳಾದ್ರೂ ನೀವು 150 ನಿಮಿಷಗಳು ಅಥವಾ 300 ನಿಮಿಷಗಳು ಒಂದು ವಾರಕ್ಕೆ ನೀವು ವಾಕಿಂಗ್ ಅಥವಾ ಸ್ವಿಮ್ಮಿಂಗ್ ಏನಿರುತ್ತೆ ಆ ರೀತಿಯಾದ ಒಂದು ದೈಹಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಬೇಕಾಗತ್ತೆ. 150 ನಿಮಿಷಗಳು ಯಾವಾಗ ಹೇಳ್ತೀವಿ ಅಂತಂದ್ರೆ ನೀವು ವಿಗರಸ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಅಂದ್ರೆ ನೀವು ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಜಾಸ್ತಿ ಬೆವರು ಬರುವಂತಹ ಚಟುವಟಿಕೆಗಳೇನಿರುತ್ತಲ್ವಾ, ರನ್ನಿಂಗ್, ಓಡೋದಿರಬಹುದು, ಸ್ವಿಮ್ಮಿಂಗ್ ಇರಬಹುದು, ಸ್ಕಿಪ್ಪಿಂಗ್ ಇರಬಹುದು, ಈ ರೀತಿಯಾದ ಚಟುವಟಿಕೆಗಳು, ಜಿಮ್ ಇರಬಹುದು. ಆದ್ರೆ ಈಗ 300 ನಿಮಿಷಗಳು ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ನಾರ್ಮಲ್ ಆಕ್ಟಿವಿಟೀಸ್, ತುಂಬಾ ಜಾಸ್ತಿ ನಿಮ್ಮ ಹಾರ್ಟ್ ರೇಟ್ ಚೇಂಜ್ ಆಗೋದಿಲ್ಲ, ನಾರ್ಮಲ್ ಆಗಿ ಆದ್ರೆ ನಿಮ್ಮ ಮಸಲ್ಸ್ಗೆಲ್ಲ ಅದು ಎನರ್ಜಿಯನ್ನ ಸಪ್ಲೈ ಮಾಡುತ್ತೆ. ಯಾವ ರೀತಿಯಾಗಿ ವಾಕಿಂಗ್ ಇರಬಹುದು, ಜಾಗಿಂಗ್ ಇರಬಹುದು, ನಾರ್ಮಲ್ ಆಗಿ ಮಾಡುವಂಥದ್ದು ಯೋಗ ಇರಬಹುದು. ಸೊ ಇಂಥದ್ದೆಲ್ಲ ಮಾಡರೇಟ್ ಆಕ್ಟಿವಿಟಿಗೆ ಸೇರ್ಕೊಳ್ಳುವಂಥದ್ದು. ಸೊ ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂಥದ್ದು, ದೈಹಿಕ ನಿಷ್ಕ್ರಿಯತೆ ಅಥವಾ ಜಡ ಜೀವನ ಶೈಲಿ ಪದ್ಧತಿ ಸಹ ಒಂದು ರೀತಿಯಾದ ಕಾರಣ ಆಗುತ್ತೆ. ಇದು ಜೀವನ ಶೈಲಿ ಪದ್ಧತಿಯ ಬಗ್ಗೆ ಆಯ್ತು. ಇನ್ನು ಮೂರನೇ ಕಾರಣಕ್ಕೆ ಬಂದ್ರೆ ಇನ್ಫೆಕ್ಷನ್ಸ್ ಅಥವಾ ಸೋಂಕುಗಳಲ್ಲಿ ಕೆಲವು ಸೋಂಕುಗಳಿಗೂ ಮಾತ್ರ ಕ್ಯಾನ್ಸರ್ ಕಾರಣವಾಗುವಂತಹ ಒಂದು ಶಕ್ತಿ ಇರುತ್ತೆ. ಯಾವ ಸೋಂಕುಗಳು ಅಂದ್ರೆ ಕೆಲವು ವೈರಾಣುಗಳು ಮತ್ತೆ ಕೆಲವು ಬ್ಯಾಕ್ಟೀರಿಯಾಗಳು. ವೈರಾಣುವಿನಲ್ಲಿ ನಾವು ಮೊದಲನೇದಾಗಿ ತಗೋಬೇಕು ಅಂತಂದ್ರೆ HPV ವೈರಸ್ ಅಥವಾ ಹ್ಯೂಮನ್ ಪ್ಯಾಪಿಲೋಮಾ ವೈರಾಣು ಅನ್ನುವಂಥದ್ದು. ಇದು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ಗೆ 90% ಗರ್ಭಕಂಠ ಕ್ಯಾನ್ಸರ್ಗೆ ಕಾರಣವಾಗಿರುವಂತಹ ಒಂದು ವೈರಾಣು.
HPV ಸೋಂಕು. ಈ ತರ ಸೋಂಕನ್ನ ನಾವು ವ್ಯಾಕ್ಸಿನ್ನ ಮುಖಾಂತರ ಸಹ ತಡೆಗಟ್ಟಬಹುದಾಗಿರುತ್ತೆ. ಅದನ್ನ ಬಿಟ್ಟು ಹೆಪಟೈಟಿಸ್ ಬಿ ಅನ್ನುವಂಥದ್ದು ಲಿವರ್ ಕ್ಯಾನ್ಸರ್ಗೆ, ಹೆಪಟೈಟಿಸ್ ಬಿ ವೈರಾಣು ಅನ್ನುವಂಥದ್ದು ಲಿವರ್ ಕ್ಯಾನ್ಸರ್ಗೆ ಕಾರಣವಾಗಿರುವಂತಹ ಒಂದು ವೈರಾಣು. ಅದನ್ನ ಸಹ ನಾವು ಲಸಿಕೆಯಿಂದ ತಡೆಗಟ್ಟಬಹುದಾಗಿರುತ್ತೆ. ಅದನ್ನ ಬಿಟ್ಟು ಕೆಲವು EBV ಅಂತ ಹೇಳ್ತೀವಿ, ಅಂದ್ರೆ ಎಪ್ಸ್ಟೀನ್ ಬಾರ್ ವೈರಸ್. ಇದಕ್ಕೆ ಯಾವುದೇ ಲಸಿಕೆ ಇಲ್ಲ, ಆದ್ರೆ EBV ವೈರಸ್ ಇನ್ಫೆಕ್ಷನ್ ಇರುವಂತವ್ರಿಗೆ ನೇಸೋಫ್ಯಾರಿಂಕ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಂದ್ರೆ ಮೂಗಿನ ಒಳಗಿನ ಒಂದು ಭಾಗದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಮತ್ತೆ HIV ಸೋಂಕೇನಿರುತ್ತೆ, HIV ಸೋಂಕಿಂದ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಯಾವಾಗ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಆ ಕ್ಯಾನ್ಸರ್ ಕಣಗಳು ಅಥವಾ ಕ್ಯಾನ್ಸರ್ ಜೀವಕೋಶಗಳಿಗೆ ತಡೆ ಅನ್ನೋದು ಇರೋದಿಲ್ಲ, ಕ್ಯಾನ್ಸರ್ ಆಗಿ ಅದು ಬದಲಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ HIV ಸೋಂಕು ಸಹ ಕೆಲವು ಕ್ಯಾನ್ಸರ್ಗಳಿಗೆ ಕಾರಣವಾಗಿರುವಂತಹ ಒಂದು ಸೋಂಕಾಗಿರುತ್ತೆ. ಇನ್ನು ಬ್ಯಾಕ್ಟೀರಿಯಾಗಳಿಗೆ ಬಂದ್ರೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಹೇಳ್ತೀವಿ. ಪೈಲೋರಿ ಅನ್ನುವಂಥದ್ದು ಇದು ಸ್ಟೊಮಕ್ ಕ್ಯಾನ್ಸರ್ ಅಥವಾ ಹೊಟ್ಟೆಯ ಕ್ಯಾನ್ಸರ್ಗೆ ಕೆಲವು ಸಲ ಕಾರಣ ಆಗಿರುವಂತಹ ಬ್ಯಾಕ್ಟೀರಿಯಾ ಆಗಿರುತ್ತೆ. ಈ ಬ್ಯಾಕ್ಟೀರಿಯಾಗೆ ಚಿಕಿತ್ಸೆ ಇದೆ, ಲಸಿಕೆ ಇಲ್ಲ, ಆದ್ರೆ ಚಿಕಿತ್ಸೆ ಇದೆ. ತುಂಬಾ ಜಾಸ್ತಿ ಗ್ಯಾಸ್ಟ್ರೈಟಿಸ್ ಆಗ್ತಾ ಇದ್ರೆ ಸಾಮಾನ್ಯವಾಗಿ ಎಂಡೋಸ್ಕೋಪಿ ಮಾಡಿ, ಅಂದ್ರೆ ಹೊಟ್ಟೆ ಇದು ಬಾಯಿಯ ಮೂಲಕ ಒಂದು ಪೈಪನ್ನು ಹಾಕಿ ಹೊಟ್ಟೆಯಲ್ಲಿ ಏನಿದೆ ಇನ್ಫೆಕ್ಷನ್ ಇದೆಯಾ ಇಲ್ವಾ ಅಂತ ಹೇಳಿ ಒಂದು ಟೆಸ್ಟ್ ಮಾಡಿ ನೋಡಿ, ಈ ಇನ್ಫೆಕ್ಷನ್ ಇದ್ರೆ, ಈ ಸೋಂಕಿದ್ರೆ ಅದಕ್ಕೆ ಅಂತ ಹೇಳಿ ಕೆಲವು ಮಾತ್ರೆಗಳನ್ನ, ಔಷಧಿಗಳನ್ನ ಕೊಟ್ಟು ಅದನ್ನ ಗುಣಪಡಿಸಬಹುದಾಗಿರುತ್ತೆ. ಅದರಿಂದ ಗ್ಯಾಸ್ಟ್ರೈಟಿಸ್ ತುಂಬಾ ದಿನದಿಂದ ಇದ್ರೆ, ಅಸಹಜ ಅಂತ ಅನ್ಸಿದ್ರೆ ನೀವು ಹೋಗಿ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದಾಗಿರುತ್ತೆ. ಇದು ಸೋಂಕುಗಳ ಬಗ್ಗೆ ಆಯ್ತು. ಈಗ ನಾವ್ ಏನೇನ್ ನೋಡಿದ್ವಿ, ಮ್ಯೂಟೇಶನ್ಸ್ ಆಯ್ತು, ಅದಾದ್ಮೇಲೆ ಜೀವನ ಶೈಲಿ ಪದ್ಧತಿಗಳಾಯ್ತು, ಮತ್ತೆ ಮೂರನೇದಾಗಿ ಸೋಂಕುಗಳ ಬಗ್ಗೆ ಆಯ್ತು. ಇನ್ನು ನಾಲ್ಕನೇದು ಬಂದ್ರೆ ಪರಿಸರ ಮತ್ತೆ ವೃತ್ತಿಪರ ಅಪಾಯಗಳು ಅಂತ ಹೇಳಿ, ಅಂದ್ರೆ ಆಕ್ಯುಪೇಷನಲ್ ಹಜಾರ್ಡ್ಸ್ ಏನಿರುತ್ತೆ ಅದು, ಮತ್ತೆ ಎನ್ವಿರಾನ್ಮೆಂಟ್ ಇಂದ ಬರುವಂಥದ್ದು, ನಮ್ಮ ಪರಿಸರದಿಂದ ಬರುವಂತಹ ಕೆಲವು ಕಾರಣಗಳು ಏನಿರಬಹುದು. ಒಂದು UV ರೇಡಿಯೇಷನ್. ಸೊ UV ರೇಡಿಯೇಷನ್ ಅಂದ್ರೆ ನಮ್ಮ ಸೂರ್ಯನ ಕಿರಣಗಳಲ್ಲಿ ಕೆಲವು ಬರುವಂತಹ ಹಾನಿಕಾರಕ ಕಿರಣಗಳಾಗಿರುತ್ತೆ. UV ರೇಡಿಯೇಷನ್ ಇಂದ ಚರ್ಮದ ಕ್ಯಾನ್ಸರ್ಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಬೇರೆ ರೇಡಿಯೇಷನ್ಸ್ ಅಂದ್ರೆ ಅಯೋನೈಸಿಂಗ್ ರೇಡಿಯೇಷನ್ ಇರುತ್ತೆ, ಎಕ್ಸ್ರೇ ಇರಬಹುದು, ನ್ಯೂಕ್ಲಿಯರ್ ಎಕ್ಸ್ಪೋಜರ್ಸ್ ಇರಬಹುದು, ಮತ್ತೆ ರೇಡಾನ್ ಅನ್ನುವಂತಹ ಒಂದು ರೇಡಿಯೋ ನ್ಯೂಕ್ಲಿಯೈಡ್ ಇರುತ್ತೆ. ಸೊ ರೇಡಾನ್ ಅನ್ನುವಂಥದ್ದು ಸಾಮಾನ್ಯವಾಗಿ ಮೈನಿಂಗ್ ಮಾಡುವಂಥವರಲ್ಲಿ, ಮತ್ತೆ ವುಡ್ ಇಂಡಸ್ಟ್ರಿಗಳಲ್ಲಿ, ಮತ್ತೆ ಕೆಲವು ಈ ಬೇಸ್ಮೆಂಟ್ಗಳಲ್ಲಿ ಜಾಸ್ತಿ ದಿನದಿಂದ ಇರುವಂತಹವರಲ್ಲಿ, ಅಂಥವರಲ್ಲಿ ರೇಡಾನ್ ಎಕ್ಸ್ಪೋಷರ್ ಜಾಸ್ತಿ ಇರುತ್ತೆ. ಇದೆಲ್ಲ ಸಹ ಕೆಲವು ಕಾರಣಗಳು ಅಂತ ಅನ್ಸ್ಕೊಳ್ಳುತ್ತೆ. ಅದನ್ನ ಬಿಟ್ಟು ಕೆಲವು ಕೆಮಿಕಲ್ಸ್ ಏನಿರುತ್ತೆ, ಅಂದ್ರೆ ಬೆನ್ಝೀನ್ ಅನ್ನುವಂಥ ಕೆಮಿಕಲ್ಸ್ ಇರ್ಬೋದು, ಮತ್ತೆ ನಾವೇನು ಪ್ಲಾಸ್ಟಿಕ್ ನಿಂದ ಕೆಲವು ಕೆಮಿಕಲ್ಸ್ ಕಾರ್ಸಿನೋಜನ್ಸ್ ಇರುತ್ತೆ ಅಂತ ಹೇಳ್ತೀವಿ, ಅದೆಲ್ಲಾನು ಸಹ ಈ ಗುಂಪಿಗೆ ಸೇರಿಕೊಳ್ಳುವಂತಹ ಒಂದು ಕ್ಯಾನ್ಸರ್ ಕಾರಕಗಳಾಗಿರುತ್ತೆ. ಇದಕ್ಕೆ ಒಂದು ಮುಖ್ಯವಾಗಿ ಆಗುವಂಥದ್ದು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಇದೆಲ್ಲಾನು ಸಹ ಇದರಲ್ಲಿ ಸೇರಿಕೊಳ್ಳುತ್ತೆ. ಯಾಕಂದ್ರೆ ಈಗ ಕೆಲವು ಸಲ ಜಲ ಮಾಲಿನ್ಯ ಆದಾಗ ಆಸ್ಬೆಸ್ಟೋಸ್ ಅನ್ನುವಂತಹ ಒಂದು ಕ್ಯಾನ್ಸರ್ ಕಾರಕ ಅನ್ನುವಂಥ ಕೆಮಿಕಲ್ ಅಥವಾ ರಾಸಾಯನಿಕ ಸೇರ್ಕೊಂಡಿರುವಂತಹ ಸಾಧ್ಯತೆ ಇರುತ್ತೆ. ಅದರಿಂದನೂ ಕೆಲವು ಸಲ ಕ್ಯಾನ್ಸರ್ ಬರಬಹುದಾಗಿರುತ್ತೆ. ಆದ್ರಿಂದ ಈ ಎಲ್ಲ ಮಾಲಿನ್ಯಗಳೇನಿರುತ್ತಲ್ಲ, ಇದು ಸಹ ಒಂದು ರೀತಿಯಾದ ಒಂದು ಕಾರಣ ಅಂತ ಅನ್ಸ್ಕೊಳ್ಳುತ್ತೆ. ಇನ್ನ ಇತರೆ ಕಾರಣಗಳು. ಸೊ ಇತರೆ ಕಾರಣಗಳಿಗೆ ಬಂದ್ರೆ ಮೊದಲನೇದಾಗಿ ಮುಖ್ಯವಾಗಿ ಅಂತ ಅಂದ್ರೆ ವಯಸ್ಸು. ಜಾಸ್ತಿ ವಯಸ್ಸಾದ ಹಾಗೆ ಏನಾಗುತ್ತೆ, ಈ ದೋಷಭರಿತ ವಂಶವಾಹಿಗಳೇನಿರುತ್ತೆ, ಅಂದ್ರೆ ಫಾಲ್ಟಿ ಜೀನ್ಸ್ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದು ಹಾಗೆ ಕೂಡಿಸ್ಕೊಂಡು ಅದರ ಸಂಖ್ಯೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದು ದಿನ ಏನ್ ಮಾಡುತ್ತೆ, ಎಲ್ಲ ಜೀವಕೋಶಗಳಿಗೆ ಓಕೆ ನೀನು ಕ್ಯಾನ್ಸರ್ ಆಗಿ ಬದಲಾಗು, ನೀನು ವಿಭಜನೆ ಆಗ್ತಾನೆ ಇರು, ನೀನ್ ಸಾಯ್ಬೇಡ ಅನ್ನುವಂಥ ಸಂದೇಶ ಕೊಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ವಯಸ್ಸು ಜಾಸ್ತಿ ಆದ ಹಾಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಸಹ ಜಾಸ್ತಿ ಇರುತ್ತೆ. ಇನ್ನೊಂದು ಕಾರಣ ಅಂದ್ರೆ ಹಾರ್ಮೋನ್ಗಳು. ಹಾರ್ಮೋನ್ ಅಸಮತೋಲನ ಏನಿದೆ ಅದು ಸಹ ಒಂದು ಕಾರಣ ಆಗುತ್ತೆ. ಈ ಕೆಲವು ಹಾರ್ಮೋನ್ ಮೇಲೆ ಡಿಪೆಂಡ್ ಆಗುವಂತ ಕೆಲವು ಕ್ಯಾನ್ಸರ್ಗಳಿರುತ್ತೆ. ಉದಾಹರಣೆಗೆ ಸ್ತನ ಕ್ಯಾನ್ಸರ್ ಇರಬಹುದು, ಮತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್, ಸೊ ಮತ್ತೆ ಗರ್ಭಕೋಶದ ಕ್ಯಾನ್ಸರ್, ಇವೆಲ್ಲಾನು ಸಹ ಹಾರ್ಮೋನ್ಗಳ ಅಸಮತೋಲನದಿಂದ ಆಗುವಂತಹ ಕೆಲವು ಕ್ಯಾನ್ಸರ್ಗಳಾಗಿರುತ್ತೆ. ಯಾವುದೋ ಒಂದು ಕ್ಯಾನ್ಸರ್ ಹಾರ್ಮೋನ್ ಏನಿರುತ್ತೆ ಅದರ ಕೆಲಸ ಸಾಮಾನ್ಯವಾಗಿ ಈ ಒಂದು ಅಂಗಗಳು ನಾರ್ಮಲ್ ಆಗ್ಲಿ, ಈ ಅಂಗಗಳಲ್ಲಿರುವಂತಹ ಜೀವಕೋಶಗಳು ಬೆಳವಣಿಗೆ ಆಗ್ತಾ ಇರ್ಲಿ ಅನ್ನೋದಿರುತ್ತೆ. ಅದರ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಆ ಬೆಳವಣಿಗೆ ಆಗ್ತಾನೆ ಇರ್ಲಿ, ಅದು ಯಾವತ್ತೂ ನಿಲ್ದೇ ಇರ್ಲಿ ಅನ್ನುವಂಥ ಒಂದು ತಪ್ಪು ಸಂದೇಶವನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಹಾರ್ಮೋನ್ ಬ್ಯಾಲೆನ್ಸ್ ಸಹ ತುಂಬಾ ಮುಖ್ಯ ಆಗುತ್ತೆ. ಇನ್ನು ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಅಂದ್ರೆ ದೀರ್ಘಕಾಲದ ಉರಿಯೂತ ಅಂತ ಹೇಳ್ತೀವಿ. ಅಂದ್ರೆ ಕೆಲವು ಅಲ್ಸರೇಟಿವ್ ಕೊಲೈಟಿಸ್ ಅನ್ನುವಂಥ ಕಾಯಿಲೆ ಇರಬಹುದು, ಹೆಪಟೈಟಿಸ್ ಅನ್ನುವಂತಹ ಲಿವರ್ ಕಾಯಿಲೆ ಇರಬಹುದು. ಇಂಥದ್ರಿಂದ ಸಹ ಅದು ಯಾವಾಗಲೇ ಆಗ್ಲಿ ಇನ್ಫ್ಲಮೇಷನ್ ಅಥವಾ ಉರಿಯೂತ ಆದಾಗ ಏನಾಗುತ್ತೆ, ಅಲ್ಲಿ ಅದು
ಸರಿ ಆಗೋದಕ್ಕೆ ಅಂತ ಹೇಳಿ ಕೆಲವು ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಆ ಪ್ರಕ್ರಿಯೆಗಳು ನಡಿಬೇಕಾದ್ರೆ ಏನಾಗುತ್ತೆ, ಇರೋ ಜೀವಕೋಶನ ರಿಪೇರಿ ಮಾಡೋದಕ್ಕೆ ಅಂತ ಜಾಸ್ತಿ ಹೊಸ ಜೀವಕೋಶಗಳನ್ನ ಉತ್ಪತ್ತಿ ಮಾಡುವಂಥದ್ದು, ಮತ್ತೆ ಆ ಜೀವಕೋಶ ಚೆನ್ನಾಗಾಗ್ಲಿ ಅಂತ ಹೇಳಿ ಕೆಲವು ಕಣಗಳನ್ನ ಬಿಡುಗಡೆ ಮಾಡುವಂತಹ ಕ್ರಿಯೆಗಳು ನಡೀತಾ ಇರುತ್ತೆ. ಆದ್ರೆ ಈ ಕ್ರಿಯೆಗಳು ಬೇರೆ ಜೀವಕೋಶಗಳು ಬೆಳವಣಿಗೆ ಆಗೋದಕ್ಕೆ ಸಹ ಪೂರಕವಾಗಿರುವಂತದ್ದಾಗಿರುತ್ತೆ. ಹಾಗಾಗಿ ಇದು ಕ್ಯಾನ್ಸರ್ಗೆ ಬದಲಾವಣೆ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಕ್ಯಾನ್ಸರ್ ಒಂದು ಕಾರಣದಿಂದ ಆಗುವಂಥದ್ದಲ್ಲ, ಬಹಳಷ್ಟು ಕಾರಣದಿಂದ ಆಗುವಂಥದ್ದು. ಕೆಲವು ಕಾರಣಗಳನ್ನ ನಾವು ಬದಲಾಯಿಸ್ಕೋಬಹುದು, ಕೆಲವು ಕಾರಣಗಳನ್ನ ನಾವು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಸೊ ಆದ್ರೆ ಒಟ್ಟಾರೆ ಯಾವ ಕಾರಣದಿಂದ ಆಗಿದೆ ಕ್ಯಾನ್ಸರ್ ಅನ್ನೋದಕ್ಕಿಂತ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ, ಕ್ಯಾನ್ಸರ್ನ ಸರಿ ಮಾಡ್ಕೋಬಹುದು ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಂಡು ಕ್ಯಾನ್ಸರ್ ಕಾರಣ ಜಾಸ್ತಿ ಅದನ್ನ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಇರುವಂತಹ ಕಾರಣಗಳನ್ನ ನಾವು ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಟ್ಟು ಕ್ಯಾನ್ಸರ್ ವಿರುದ್ಧವಾಗಿ ಹೋರಾಡಬೇಕಾಗತ್ತೆ. ಧನ್ಯವಾದಗಳು.